ಶಂಬಾಲ ಶಿವನಿಗೆ ನಮಸ್ಕಾರ. ಈ ಶಂಬಾಲ ನಮಗೆ ಪರಿಚಯ ಆಗಬೇಕಾದ್ರೆ ಮೊದಲು ನಮ್ಮ ಗೆಳೆಯರಾದಂಥ ಮುದ್ದೇಬಾಳದವರು ಸಿದ್ರೆಡ್ಡಿಯವರು ಹಿಂಗೆ ಆಯುರ್ವೇದಿಕ್ ಡಾಕ್ಟರ್ ಅದಾರ ರೀ. ಭಾಳ ಸರಿಯಾಗಿ ಅದಾರವರು ಡಾಕ್ಟರ್ ಬಾಲಕೃಷ್ಣ ರೆಡ್ಡಿ ಅಂಥೇಳಿ. ಅದಕ್ಕೆ ಬನ್ನಿರಿ, ನಾವು ಇಲ್ಲೇ ಕ್ಯಾಂಪ್ ಅದ, ಎಲ್ಲಿ ಡವಳಗಿ ಕ್ಯಾಂಪ್ ಅದ, ಬನ್ನಿರಿ ಅಂತ ಈಗ ಫೋನ್ ಮಾಡಿದಾಗ ನಾನು ಡವಳಗಿಗೆ ಹೋದೆ. ಆ ಡವಳಗಿಯಲ್ಲಿ ನೋಡಿದೆ, ನನ್ನ ಶುಗರ್ ಮತ್ತು ಕಾಲು ಬ್ಯಾನಿ ಹಾಗೂ ಬಿ ಪಿ ಬಹಳಷ್ಟೇ. ಈಗೆಲ್ಲ ಅಲೋಪತಿಕ್ ಮೆಡಿಸಿನ್ ಬಿಟ್ಟುಬಿಟ್ಟಿನಿ ನಾನು. ಅಲೋಪತಿಕ್ ಮೆಡಿಸಿನ್ ಬಿಟ್ಟು ಈ ಅವುಗಳನ್ನೇ ಆಯ್ಕೆ ಮಾಡಿಕೊಂಡು ಈ ಸರ್ ಕೊಟ್ಟಂಥ ಡಾಕ್ಟರ್ ಬಾಲಕೃಷ್ಣ ರೆಡ್ಡಿ ಅವರು ಕೊಟ್ಟಂಥದ್ದೇ ಆಯ್ಕೆ ಮಾಡಿ ಅದನ್ನೇ ನಾನು ಸ್ವೀಕಾರ ಮಾಡ್ಕೊತ ಇದ್ದೀನಿ. ನಾನು ಕಂಟ್ರೋಲ್ ಬಂತು ಬಿ ಪಿ ಮತ್ತು ಶುಗರ್. ಇನ್ನು ಮೊಳಕಾಲಿನ ಸಂಬಂಧ ನೀವು ಅಲ್ಲಿ ಶಂಬಾಲಕ್ಕೆ ಬರಬೇಕು, ಬೆಂಗಳೂರು ಹತ್ರ, ನಾಗಮಂಗಲ ಹತ್ರ, ನೆಲಮಂಗಲ ಹತ್ರ ಅಂತ ಅಂದಾಗ ಇಲ್ಲಿ ಬಂದು ನೋಡಿದ್ರೆ ಇದೊಂದು ಅದ್ಭುತ ಏರಿಯಾ. ಹೆಂಗಂತಂದ್ರೆ ಅಲ್ಲಿ ಒಂದು ಧ್ಯಾನ ಮಂದಿರದ, ಮುಂಜಾನೆ ಯೋಗ ಹೇಳ್ಕೊಡ್ತಾರೆ. ಇಲ್ಲಿ ಬಂದ ಕೂಡಲೇ ಸಿಬ್ಬಂದಿಯವರು ನಮಗೆ ಬಹಳಷ್ಟು ರೆಸ್ಪೆಕ್ಟ್ ಕೊಟ್ಟು ಕರೆಸ್ಕೊಂಡು ನಮಗೆಲ್ಲ ರೂಮಿಗೆ ವ್ಯವಸ್ಥೆ ಮಾಡಿಕೊಟ್ರು. ಸರಿಯಾದ ರೂಮು ಬೆಂಗಳೂರಲ್ಲಿ ಇರಲಿಕ್ಕಿಲ್ಲ ಅಂಥ, ಬೆಂಗಳೂರಲ್ಲಿ ಚಲೋ ರಾಜ್ಯದಾಗ ಇರಲಿಕ್ಕಿಲ್ಲ ಅಂಥ ರೂಮ್ಗಳದಾವ. ಭಾಳ ಇದು ಒಳ್ಳೆಯದದ. ಈ ವಾತಾವರಣ ನೋಡಿ ಇಲ್ಲಿ ಬಿಟ್ಟು ಹೋಗ್ಲಿಕ್ಕೆ ನನಗೆ ಮನಸ್ಸಾಗ್ತಿದ್ದಿಲ್ಲ. ನಾನು 5 ದಿವಸದ ಟ್ರೀಟ್ಮೆಂಟ್ ಒಳಗೆ 3 ದಿವಸದಾಗ ಮುಗಿಸ್ಕೊಂಡು ಹೋಗ್ಬೇಕಂತ ಬಂದವ. ನಾನು ಮತ್ತೆ 2 ದಿವಸ ಹೆಚ್ಚಿಗೆ ಇದ್ದು ಟ್ರೀಟ್ಮೆಂಟ್ ತೊಗೊಂಡು ಹೋದೆ. ಇಲ್ಲಿ ಯೋಗ ಗುರುಗಳಾದರು, ಆಯ್ತು ಸಿಬ್ಬಂದಿ ವರ್ಗದವರಾದರು, ಅಡುಗೆಯವರಾದರು, ಭಾಳ ಒಳ್ಳೆಯವರು. ಭಾಳ ಮನೆಯಿಂದ ಊಟ ಮಾಡ್ದಂಗೆ ಆಗ್ಯದ ನನಗೆ. ಅದರಿಂದ ಆರೋಗ್ಯ ಆಗ್ಯದ. ಹಲವಾರು ನನಗೆ ಚಿಕಿತ್ಸೆಗಳು ಮಾಡೋದ್ರಲ್ಲಿ ಮೊಳಕಾಲಿನ ಸಂಬಂಧ ಈಗ ಅಲ್ಲಿ. ಹಿಂಗಾಗಿ ಅವರು ಸರ್ ಅಸಿಸ್ಟೆಂಟ್ ಅದಾರ, ಇಲ್ಲೆಲ್ಲ ಭಾಳ ಅವ್ರು ಚೆನ್ನಾಗಿ ವರ್ಕ್ ಮಾಡ್ತಾರೆ. ಹಿಂಗಾಗಿ ಇಲ್ಲಿ ಬಂದು ನನಗೆ ಒಂದು ಒಳ್ಳೆಯದ ಅನುಭವ. ಮತ್ತು ನಾನು 5 ದಿವಸ ಇದ್ದಿದ್ದು ನಮ್ಮ